Good morning dear students. In previous class we learned the mass defect. So mass defect alli definition, expression and the expressed unit anna nodidvi alva ನಾವು. It is always expressed in atomic mass unit anta nodidvi ನಾವು. Next binding energy. So binding energy ನ್ಯೂಕ್ಲಿಯೈ ಕಂಟೈನಿಂಗ್ ಪ್ರೋಟಾನ್ಸ್ ಆ್ಯಂಡ್ ನ್ಯೂಟ್ರಾನ್ಸ್. ನ್ಯೂಕ್ಲಿಯೈ ನಮಗೆ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸ್ ಇರುತ್ತೆ ಅಂತ ಗೊತ್ತು. ಆ ನ್ಯೂಕ್ಲಿಯಾನ್ಸಲ್ಲಿ ಒಂದು ರಿಪಲ್ಸಿವ್ ಫೋರ್ಸ್ ಇದ್ದರೂ ಕೂಡ ಒಂದು ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್ ಏನು ಮಾಡುತ್ತೆ, ನ್ಯೂಕ್ಲಿಯಾನ್ಸ್ನ ಸ್ಟೇಬಲ್ ಆಗಿ ಇರೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ನಾವು ಇಷ್ಟು ಓದಿದ್ವಿ ಅಲ್ವಾ. ನ್ಯೂಕ್ಲಿಯರ್ ಫೋರ್ಸ್ ಅಂತ ಸ್ಟ್ರಾಂಗೆಸ್ಟ್ ಫೋರ್ಸ್ ಅಂತ ಓದಿದ್ವಿ ನಾವು. ನೆಕ್ಸ್ಟ್ ಇವಾಗ ಬೈಂಡಿಂಗ್ ಎನರ್ಜಿನ ಸ್ಟ್ರಾಂಗೆಸ್ಟ್ ಫೋರ್ಸ್ ಹೇಗೆ ನಮಗೆ ರಿಯಾಕ್ಟ್ ಮಾಡುತ್ತೆ ಅಂತೇಳಿ ನೋಡ್ತಾ ಹೋಗೋಣ. Nuclei containing protons and neutrons make up stable system even though there are force of repulsion that exist between similarly charged protons. The stability is due to the strong attractive nuclear force that binds the nucleons in the nucleus together. So ಹೆಂಗೆ ಹಿಡಿದಿಡತ್ತೆ the stability of the strong nuclear force. ಆ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸಿಂದ ಆ ಒಂದು ನ್ಯೂಕ್ಲಿಯಾನ್ಸ್ ಏನಾಗಿರುತ್ತೆ, ಎಲ್ಲ ಬೈಂಡ್ ಆಗಿರುತ್ತೆ, ಒಂದು ಹಿಡಿದಿಟ್ಕೊಂಡಿರುತ್ತೆ. ನೆಕ್ಸ್ಟ್ ದ ಎನರ್ಜಿ ದಟ್ ಬೈಂಡ್ಸ್ ದ ನ್ಯೂಕ್ಲಿಯಸ್ ಟು ಫಾರ್ಮ್ ಎ ಸ್ಟೇಬಲ್ ನ್ಯೂಕ್ಲಿಯಸ್ ಈಸ್ ಕಾಲ್ಡ್ ಬೈಂಡಿಂಗ್ ಎನರ್ಜಿ. ದ ಎನರ್ಜಿ ದಟ್ ಬೈಂಡ್ಸ್ ದ ನ್ಯೂಕ್ಲಿಯಸ್ ಟು ಫಾರ್ಮ್ ಎ ಸ್ಟೇಬಲ್ ನ್ಯೂಕ್ಲಿಯಸ್. ಸ್ಟೇಬಲ್ ನ್ಯೂಕ್ಲಿಯಸ್ನ ಫಾರ್ಮೇಷನ್ ಆಗಲಿಕ್ಕೆ ಆ ಒಂದು ಸ್ಟೇಬಲ್ ನ್ಯೂಕ್ಲಿಯಸ್ನ ಫಾರ್ಮ್ ಮಾಡೋಕ್ಕೆ ಎನರ್ಜಿ ಏನಿರುತ್ತೆ, ಆ ಮ್ಯಾಕ್ಸಿಮಮ್ ಎನರ್ಜಿನ ಏನು ಹೇಳ್ತೀವಿ ನಾವು, ಬೈಂಡಿಂಗ್ ಎನರ್ಜಿ ಅಂತ ಹೇಳ್ತೀವಿ. ಸೊ ದ ಎನರ್ಜಿ ದಟ್ ಬೈಂಡ್ಸ್ ದ ನ್ಯೂಕ್ಲಿಯಸ್ ನ್ಯೂಕ್ಲಿಯಸ್ನ ಏನು ಮಾಡ್ತಾ ಇರುತ್ತೆ, ಹಿಡಿದಿಟ್ಕೊಂಡು ಕೂತಿರುತ್ತೆ. ಸೊ ಅಲ್ಲಿ ಅಂದರೆ ಅದರಲ್ಲಿರುವಂಥ ನ್ಯೂಕ್ಲಿಯಾನ್ಸ್ಗಳು ಏನಾಗಬಾರ್ದು, ಕಾನ್ಸ್ಟಿಟ್ಯೂಯೆಂಟ್ಸ್ ಏನಿರುತ್ತೆ ಅವನ್ನ ಆಚೆ ಈಚೆ ಹೋಗ್ಲಿಕ್ಕೆ ಬಿಡದೇ ಇರೋ ಥರ ಅದೇನು ಮಾಡುತ್ತೆ, ಹಿಡಿದು ಇಟ್ಕೊಂಡಿರುತ್ತೆ. ಅಂಥ ಒಂದು ಎನರ್ಜಿನ ನಾವೇನು ಹೇಳ್ತೀವಿ, ಬೈಂಡಿಂಗ್ ಎನರ್ಜಿ ಅಂತ ಹೇಳ್ತೀವಿ. ಹೈಯರ್ ದ ಬೈಂಡಿಂಗ್ ಎನರ್ಜಿ ಮೋರ್ ಸ್ಟೇಬಲ್ ದ ನ್ಯೂಕ್ಲಿಯಸ್ ಈಸ್. ಬೈಂಡಿಂಗ್ ಎನರ್ಜಿ ಜಾಸ್ತಿ ಇದೆ ಅಂತ ಹೇಳಿದಾಗ ನ್ಯೂಕ್ಲಿಯಸ್ಸು ಸ್ಟೆಬಿಲಿಟಿ ಜಾಸ್ತಿ ಇರುತ್ತೆ ಅಥವಾ ಸ್ಟೇಬಲ್ ನ್ಯೂಕ್ಲಿಯಸ್ ಅಂತ ಅನ್ಸ್ಕೊಳುತ್ತೆ. ದಸ್ ಬೈಂಡಿಂಗ್ ಎನರ್ಜಿ ಇಸ್ ಅ ಮೆಷರ್ ಆಫ್ ಸ್ಟೆಬಿಲಿಟಿ ಆಫ್ ನ್ಯೂಕ್ಲಿಯಸ್. ಸೊ ನಾವೇನು ಹೇಳ್ಬೋದು ಹಾಗಾದರೆ, ಸ್ಟೆಬಿಲಿಟಿ ಆಫ್ ನ್ಯೂಕ್ಲಿಯಸ್ನ ಇನ್ ಟರ್ಮ್ಸ್ ಆಫ್ ಬೈಂಡಿಂಗ್ ಎನರ್ಜಿ ಕೂಡ ಏನು ಮಾಡ್ಬೋದು, ಹೇಳ್ತಾ ಹೋಗ್ಬೋದು. ಅಕಾರ್ಡಿಂಗ್ ಟು ದ ಥಿಯರಿ ಆಫ್ ರಿಲೇಟಿವಿಟಿ ಚೇಂಜಸ್ ಇನ್ ಎನರ್ಜಿ ಆರ್ ಅಸೋಸಿಯೇಟೆಡ್ Changes in energy are associated with the corresponding changes in mass. So theory of relativity ಪ್ರಕಾರ ನಾವು ಏನು ಹೇಳ್ಬೋದು, change in the energy is nearly equal to the change in mass or corresponding to the change in mass ಅಂತ ಹೇಳ್ತೀವಿ ನಾವು. Hence the sum of bound state masses of all the nucleons in a stable nucleus must be less than sum of the rest masses of the nucleons in their free state. So sum of bound state masses of all the nucleons, ಒಂದು ಸ್ಟೇಬಲ್ ನ್ಯೂಕ್ಲಿಯಸ್ ಅಲ್ಲಿರೋಂಥ ಎಲ್ಲ ನ್ಯೂಕ್ಲಿಯಸ್ನ ಬೌಂಡ್ ಸ್ಟೇಟ್ ಮಾಸಸ್ ಏನಿರುತ್ತೆ must be less than the sum of the rest masses of the nucleons. ಫ್ರೀ ಸ್ಟೇಟಲ್ಲಿರೋಂಥ ನ್ಯೂಕ್ಲಿಯಾನ್ಸ್ನ ರೆಸ್ಟ್ ಮಾಸ್ಗಿಂತ ಏನಾಗಿರುತ್ತೆ, ಮಸ್ಟ್ ಬಿ ಲೆಸ್, ಇಟ್ ಈಸ್ ಲೆಸ್ ಆಗಿರುತ್ತೆ. ದ ಡಿಫ್ರೆನ್ಸ್ ಇನ್ ಮಾಸ್ ಇಸ್ ದ ಮಾಸ್ ಡಿಫೆಕ್ಟ್ ಡೆಲ್ಟಾ ಎಮ್ ಅಂತ ಬರೀತೀವಿ ನಾವು. ಮಾಸ್ ಡಿಫೆಕ್ಟ್ನ ಓದಿದ್ವಿ, ಡೆಲ್ಟಾ ಎಮ್ ಅಂತ ಹೇಳಿದ್ವಿ ನಾವು, ಆಫ್ ದ ಸ್ಟೇಬಲ್ ನ್ಯೂಕ್ಲಿಯಸ್. ದೆನ್ ಇಟ್ಸ್ ಬೈಂಡಿಂಗ್ ಎನರ್ಜಿ ಈಸ್ ಡೆಲ್ಟಾ ಎಮ್ ಇಂಟು ಸಿ ಸ್ಕ್ವೇರ್ ಅಂತ ಬರಿತೀವಿ ನಾವು. The measured masses and binding energies of many nuclei agree with this experiment. This supports the validity of Einstein's mass energy relation. Binding energy is equal to delta m in atomic mass unit ಅಲ್ಲಿ ಹೇಳ್ತೀವಿ ನಾವು. ಯಾವುದು, ಮಾಸ್ ಡಿಫೆಕ್ಟಿನ ಇನ್ 931 ಮೆಗಾ ಎಲೆಕ್ಟ್ರಾನ್ ವೋಲ್ಟ್, 931 ಮೆಗಾ ಎಲೆಕ್ಟ್ರಾನ್ ವೋಲ್ಟ್. ವೇರ್ ಸಿ ಅಂತ ಹೇಳಿದ್ರೆ ನಮಗೆ ಡೆಲ್ಟಾ ಎಮ್ ಇನ್ ಕೆ ಜಿ ತೊಗೊಂಡ್ರೆ ಇಂಟು ಸಿ ಸ್ಕ್ವೇರ್ ಆಯಿತು. ಜೌಲ್ಸ್ ಸಿ ಅಂತ ಹೇಳಿದ್ರೆ 3 × 10⁻⁸ ಮೀಟರ್ ಪರ್ ಸೆಕೆಂಡ್, ದಟ್ ಈಸ್ ವೆಲಾಸಿಟಿ ಆಫ್ ಲೈಟ್. ಸೊ ಬೈಂಡಿಂಗ್ ಎನರ್ಜಿಗೆ ಏನಂತ ಬರೀಬೋದು ನಾವು, ಡೆಲ್ಟಾ ಎಮ್ ಇಟ್ ಈಸ್ ಮೆಷರ್ಡ್ ಇನ್ ಟರ್ಮ್ಸ್ ಆಫ್ ದ ಅಟಾಮಿಕ್ ಮಾಸ್ ಯೂನಿಟ್ ಅಂತ ಬರೀತೀವಿ ನಾವು. ಓಕೆ, ನೆಕ್ಸ್ಟ್ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ. ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಮೀನ್ಸ್ ಬೈಂಡಿಂಗ್ ಎನರ್ಜಿ per nucleon or specific binding energy is the average energy required to remove one nucleon from the nucleus. ನ್ಯೂಕ್ಲಿಯಸ್ ಅಲ್ಲಿ ಒಂದು ನ್ಯೂಕ್ಲಿಯಾನನ್ನು ರಿಮೂವ್ ಮಾಡಲಿಕ್ಕೆ ಎಷ್ಟು ಅಮೌಂಟ್ ಆಫ್ ಎನರ್ಜಿ ಬೇಕಾಗುತ್ತೋ ಅದನ್ನು ಏನು ಹೇಳ್ತೀವಿ ನಾವು, ಬೈಂಡಿಂಗ್ ಎನರ್ಜಿ, ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಅಂತ ಹೇಳ್ತೀವಿ. ಇಟ್ ಈಸ್ ಡಿಫೈನ್ಡ್ ಆಸ್ ದ ರೇಷಿಯೋ ಆಫ್ ದ ಬೈಂಡಿಂಗ್ ಎನರ್ಜಿ ಆಫ್ ದ ನ್ಯೂಕ್ಲಿಯಸ್ ಟು ದಿ ನಂಬರ್ ಆಫ್ ನ್ಯೂಕ್ಲಿಯಾನ್ಸ್ ಪ್ರೆಸೆಂಟ್ ಇನ್. ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್, ಬೈಂಡಿಂಗ್ ಎನರ್ಜಿ ಒಂದು ನ್ಯೂಕ್ಲಿಯಾನ್ನ ರಿಮೂವ್ ಮಾಡಲಿಕ್ಕೆ ಎಷ್ಟು ಅಮೌಂಟ್ ಆಫ್ ಎನರ್ಜಿ ಬೇಕೋ ಅದನ್ನು ಏನು ಹೇಳ್ತೀವಿ ನಾವು, ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಅಂತ ಹೇಳ್ತೀವಿ. ಸೊ ದಟ್ ಈಸ್
specific binding energy is equal to binding energy per nucleon, that is equal to binding energy divided by A. If A is a mass number ಆದರೆ ಒಂದು ನ್ಯೂಕ್ಲಿಯನ್ನ ತೆಗಿಬೇಕಂತ ಹೇಳಿದಾಗ binding energy per A. Okay, specific binding energy gives an idea about the stability of the nucleus. So greater the specific binding energy, greater will the stability. Binding energy greater ಇದ್ರೆ ಸ್ಟೆಬಿಲಿಟಿನೂ ಗ್ರೇಟರ್ ಇರುತ್ತೆ. ಅದೇ ಥರ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಗ್ರೇಟರ್ ಇದ್ರೂ ಕೂಡ ಸ್ಟೆಬಿಲಿಟಿ ಆಫ್ ದ ನ್ಯೂಕ್ಲಿಯಸ್ ಕೂಡ ಏನಾಗಿರುತ್ತೆ, ಹೈ ಇರುತ್ತೆ. ನೆಕ್ಸ್ಟ್ ಬೈಂಡಿಂಗ್ ಎನರ್ಜಿ ಕರ್ವ್. ಬೈಂಡಿಂಗ್ ಎನರ್ಜಿ ಕರ್ವ್ ಮತ್ತು ಈ ಥರ ವೇರಿಯೇಷನ್ ನಾವಿಲ್ಲಿ ನೋಡ್ತಾ ಇದ್ದೀವಿ. ವೆನ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಫಾರ್ ವೇರಿಯಸ್ ನ್ಯೂಕ್ಲಿಯಸ್ ಪ್ಲಾಟೆಡ್ ಅಗೇನ್ಸ್ಟ್ ದೇರ್ ಮಾಸ್ ನಂಬರ್ಸ್, ದ ರಿಸಲ್ಟಿಂಗ್ ಕರ್ವ್ ಈಸ್ ನೋನ್ ಆಸ್ ಬೈಂಡಿಂಗ್ ಎನರ್ಜಿ ಕರ್ವ್. ಸೊ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯರ್ನ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ. ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ವಿತ್ ರೆಸ್ಪೆಕ್ಟ್ ಟು ಮಾಸ್ ಹಾಕಿದಾಗ ನಮ್ಗೆ ಏನು ಸಿಗುತ್ತೆ, ಈ ಥರ ಒಂದು ಕರ್ವ್ ಸಿಗುತ್ತೆ. ಈ ಥರ ಕರ್ವು ಕಾಣಿಸಿದೆಯಲ್ವಾ, ಈ ಥರ ಸಿಗುತ್ತೆ ನಮಗೆ. ದ ರಿಸಲ್ಟಿಂಗ್ ಕರ್ವ್ ಇಸ್ ನೋನ್ ಆಸ್ ಬೈಂಡಿಂಗ್ ಎನರ್ಜಿ ಕರ್ವ್ ಅಂತ ಹೇಳ್ತೀವಿ ನಾವು. The curve rises sharply in the beginning and then gradually reaching a maximum of 8.8 mega electron volt for A is equal to 56. So here A is equal to 56 ಇದ್ದಾಗ ಅಲ್ಲಿ ಎಷ್ಟು ನಮಗೆ ಗ್ರ್ಯಾಜುಲಿ ರೀಚಿಂಗ್ ಎ ಮ್ಯಾಕ್ಸಿಮಮ್ ಆಫ್ 8.8. ಇಲ್ಲಿ ನೋಡಿ, ಇಲ್ಲಿ 0, 2, 4, 6, 8 8.8ಗೆ ಏನಿದೆ ನಮಗೆ ಮ್ಯಾಕ್ಸಿಮಮು ಯಾವ ಮಾಸ್ ನಂಬರ್ಗೆ 56. ಸೊ ದಟ್ ಈಸ್ A is equal to 56ಗೆ 8.8 ನಮಗೆ ಕರ್ವು ರೈಸಸ್ ಶಾರ್ಪ್ ಆಗಿ ರೈಸ್ ಆಯಿತು ನಮಗೆ. ನೆಕ್ಸ್ಟ್ ದೆನ್ ಇಟ್ ಗ್ರ್ಯಾಜುಲಿ ಡಿಕ್ರೀಸಸ್ ಟು ಅಬೌಟ್ 7.6 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಫಾರ್ A is equal to 238. ಇಲ್ಲಿ ಬರ್ತಿದಂಗು A is equal to 238ಗೆ ಏನಾಯ್ತು ನಮಗೆ ಡಿಕ್ರೀಸ್ ಆಯ್ತು. ಇಲ್ಲಿ ಗ್ರ್ಯಾಜುಲಿ ಡಿಕ್ರೀಸ್ ಆಗ್ತಾ ಬರ್ತಿದಂಗು ಎಲ್ಲಿಗೆ ನಿಂತ್ಕೊಳ್ತು ನಮಗೆ 238ಗೆ ಏನಾಗ್ತಿದೆ ನಮಗೆ ಡಿಕ್ರೀಸ್ ಆಯಿತು. ಎಷ್ಟು ಬಂತು, 238 ಇದ್ದಾಗ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯರ್ ಏನಿತ್ತು 7.6 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಇತ್ತು. ನೆಕ್ಸ್ಟ್ ಈ ಬೈಂಡಿಂಗ್ ಎನರ್ಜಿಯಿಂದ ನಮ್ಗೆ ಏನೇನು ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ದ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಫಾರ್ ಲೈಟ್ ನ್ಯೂಕ್ಲಿಯೈ ಸಚ್ ಆಸ್ ಹೀಲಿಯಂ, ಲೀಥಿಯಂ ಎಕ್ಸೆಟ್ರಾ ಇಸ್ ವೆರಿ ಸ್ಮಾಲ್. ಸೊ ಹೀಲಿಯಮು, ಲೀಥಿಯಮ್ಗೆ ಇಲ್ಲಿ ನೋಡಿ, ಇಲ್ಲಿ ಲೀಥಿಯಮು ನೆಕ್ಸ್ಟ್ ಹೀಲಿಯಮ್ಗೆ ಆ ಒಂದು ಬೈಂಡಿಂಗ್ ಎನರ್ಜಿ ಏನಾಗಿರುತ್ತೆ, ತುಂಬ ಕಡಿಮೆ ಇರುತ್ತೆ, ವೆರಿ ಸ್ಮಾಲ್. In the region of small mass numbers, the curve shows the characteristics maxima and minima nuclei containing odd and equal number of protons and neutrons such as lithium show minima, nuclei such as helium, carbon etc. So ಅವೆಲ್ಲ ಏನು ತೋರಿಸುತ್ತೆ ನಮಗೆ, ಈಕ್ವಲ್ ನಂಬರ್ ಆಫ್ ಪ್ರೋಟಾನ್ಸ್ ಆ್ಯಂಡ್ ಡಿಟರಾನ್ಸ್ ಶೋ ಮ್ಯಾಕ್ಸಿಮಾ ಆ್ಯಂಡ್ ಆರ್ ಮಚ್ ಮೋರ್ ಸ್ಟೇಬಲ್ ದೆನ್ ದರ್ ನೈಬರ್ಸ್. ಸೊ ಇಲ್ಲಿ ನೋಡಿ, ಇಲ್ಲಿ ಮ್ಯಾಕ್ಸಿಮಾ ಮಿನಿಮಾ ಕಾಣಿಸಿದೆ ಅಲ್ವಾ. ಸೊ ಇದನ್ನೇ ಅಲ್ಲಿ ಹೇಳಿರೋದು ಸೆಕೆಂಡ್ ಪಾಯಿಂಟ್, ಮ್ಯಾಕ್ಸಿಮಾ ಆ್ಯಂಡ್ ಮಿನಿಮಾ ಇನ್ ದ ರೀಜನ್ ಆಫ್ ಸ್ಮಾಲ್ ಮಾಸ್ ನಂಬರ್ಸ್. ಸ್ಮಾಲ್ ಮಾಸ್ ನಂಬರ್ಸ್ ಇದೆ ಅಂತ ಹೇಳಿದಾಗ, ಸ್ಮಾಲ್ ಮಾಸ್ ನಂಬರ್ಸ್ ಅಂದರೆ 0ಇಂದ ಇಲ್ಲಿಂದ ಇನ್ನೂ ಜಸ್ಟು ಈ 50ಕ್ಕಿಂತ ಒಳಗಡೆ ಇರೋವಂಥ ಸ್ಮಾಲ್ ಮಾಸ್ ನಂಬರ್ಸ್. ಅವಕ್ಕೆಲ್ಲ ಏನಾಗಿದೆ, ಮ್ಯಾಕ್ಸಿಮಮ್ ಮಿನಿಮಾ ಗೊತ್ತಾಗುತ್ತೆ. ಅಂದರೆ ಮ್ಯಾಕ್ಸಿಮಮ್ ಅಂದರೆ ವೇವ್ ಶೇಪಲ್ಲಿ ಬಂದಿದೆ ಅಂತ ಅರ್ಥ. ಸೊ ಮ್ಯಾಕ್ಸಿಮಾ ಮಿನಿಮಾ ಅಂತ ಅರ್ಥ. ಸೊ ದಟ್ ಈಸ್ ಇಲ್ಲೇ ಗೊತ್ತಾಗುತ್ತೆ ನಮಗೆ, ಹೀಲಿಯಮು, ಲೀಥಿಯಮು, ಕಾರ್ಬನ್ನು ಇಲ್ಲಿ ಮ್ಯಾಕ್ಸಿಮಮ್ ಮತ್ತು ಮಿನಿಮಾ ತೋರಿಸ್ತಾ ಹೋಗುತ್ತೆ. Next, nuclei of intermediate mass numbers, that is ranging from 50 to 120 are most stable. 50 to 120 ತನಕ ಇರೋವಂಥ ಒಂದು ಏನು ಮಾಸ್ ನಂಬರ್ಗಳೇನಿದೆ ನಮಗೆ 50ಇಂದ 120 ತನಕ ಆರ್ ಮೋಸ್ಟ್ ಸ್ಟೇಬಲ್. ಎಲ್ಲದಕ್ಕೂ ಕೂಡ ಒಂದೇ ವ್ಯಾಲ್ಯೂ ಬರ್ತಾ ಇದೆ ನಮಗೆ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ. ಸಿನ್ಸ್ ದೇ ಹ್ಯಾವ್ ಲಾರ್ಜೆಸ್ಟ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯರ್, ಅವಾಗ ಏನಾಗಿರ್ತದಕ್ಕೆ ಲಾರ್ಜೆಸ್ಟ್ ಬೈಂಡಿಂಗ್ ಎನರ್ಜಿ ಇರುತ್ತೆ. ದಿಸ್ ಮೀನ್ಸ್ ಎ ಲಾಟ್ ಆಫ್ ಎನರ್ಜಿ ಇಸ್ ನೀಡೆಡ್ ಟು ಬ್ರೇಕ್ ದಿಸ್ ನ್ಯೂಕ್ಲಿಯರ್. ಸೊ ಇದು ಈ ಒಂದು ಎನರ್ಜಿ ನ್ಯೂಕ್ಲಿಯರ್ನ ಬ್ರೇಕ್ ಮಾಡಲಿಕ್ಕೆ ಸಾಧ್ಯ ಅಂತ ಅರ್ಥ. ಓಕೆ, ಇನ್ ದ ರೀಜನ್ ವೇರ್ ಮಾಸ್ ನಂಬರ್ ಎ ಇಸ್ ಮೋರ್ ದೆನ್ 120, ದ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯಾನ್ ಸ್ಟಾರ್ಟ್ ಡಿಕ್ರೀಸಿಂಗ್ ಆ್ಯಂಡ್ ರೀಚಸ್ ಎ ಮಿನಿಮಮ್ ಆಫ್ 7.6 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಫಾರ್ ಯುರೇನಿಯಂ. ದೀಸ್ ನ್ಯೂಕ್ಲಿಯೈ ಆರ್ ಅನ್ಸ್ಟೇಬಲ್. ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಮೋರ್ ದೆನ್ 120 ಇರಿಂದ ಏನಾಗ್ತದೆ, ಡಿಕ್ರೀಸ್ ಆಗ್ತಾಯಿದೆ. ಸೊ 238 ಯುರೇನಿಯಮಿಗೆ ಬಂತು ಅಂತ ಹೇಳಿದಾಗ ಇನ್ನೂ ಡಿಕ್ರೀಸ್ ಆಯಿತು. ಎಷ್ಟು ಬಂತು ನಮಗೆ ಅಲ್ಲಿ 7.36ಗೆ ಬಂತು. 7.6ಗೆ ಬರುತ್ತೆ ಯುರೇನಿಯಮಿಗೆ ಮೆಗಾ ಎಲೆಕ್ಟ್ರಾನ್ ಸ್ಪೆಸಿಫಿಕ್ ಬೈಂಡಿಂಗ್. ದೀಸ್ ನ್ಯೂಕ್ಲಿಯೈ ಆರ್ ಅನ್ಸ್ಟೇಬಲ್. ಈ ನ್ಯೂಕ್ಲಿಯೈ ಏನಾಗಿರುತ್ತೆ, ದಟ್ ಈಸ್ ಅನ್ಸ್ಟೇಬಲ್, ಸ್ಟೆಬಿಲಿಟಿನ ಕಳ್ಕೊಳುತ್ತೆ. ನ್ಯೂಕ್ಲಿಯೈ ಹೆವಿಯರ್ ದೆನ್ U238 have very small binding energy per nucleon, hence they are highly unstable, hence radioactivity can be explained. Nuclei heavier than
ಯುರೇನಿಯಂ-238. ಯುರೇನಿಯಂ-238ಗೆ ನಮ್ಗೆ ಎಷ್ಟು ಬಂತು ಅಲ್ಲಿ ನಮಗೆ 7.6 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಬಂತು. ಇನ್ನೂ ಆ ಒಂದು ಯುರೇನಿಯಂ-238 ನ್ಯೂಕ್ಲಿಯಕ್ಕಿಂತ ಹೆವಿಯರ್ ನ್ಯೂಕ್ಲಿಯನ್ನ ತಗೊಂಡಾಗ ಬೈಂಡಿಂಗ್ ಎನರ್ಜಿ ಏನಾಗಿರುತ್ತೆ, ಅದಕ್ಕೆ ತುಂಬ ಕಡಿಮೆ ಇರುತ್ತೆ ಬೈಂಡಿಂಗ್ ಎನರ್ಜಿ. ಹೆನ್ಸ್ ದೇ ಆರ್ ಹೈಲಿ ಅನ್ಸ್ಟೇಬಲ್. ಇನ್ನೂ ಸ್ಟೆಬಿಲಿಟಿನ ಕಳ್ಕೊಂಡ್ಬಿಟ್ಟಿರುತ್ತದು. ಆ ಸ್ಟೆಬಿಲಿಟಿನ ಕಳ್ಕೊಂಡಾಗ ವಿ ಕ್ಯಾನ್ ಈಸಿಲಿ ಎಕ್ಸ್ಪ್ಲೇನ್ ದ ರೇಡಿಯೋ ಆಕ್ಟಿವಿಟಿ. ರೇಡಿಯೋ ಆಕ್ಟಿವಿಟಿನ ಏನು ಮಾಡ್ಬೋದು, ನಾವು ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೋದು. The general nature of curve gives a clue to the mechanism by which nuclear energy is released. ಸೊ ಇದರಿಂದ ನಮ್ಗೆ ಏನು ಗೊತ್ತಾಗುತ್ತೆ, ಈ ಒಂದು ಜನರಲ್ ಮೆಕ್ಯಾನಿಸಮ್ ಅಥವಾ ಜನರಲ್ ನೇಚರ್ ನಮ್ಗೆ ಏನು ಗೊತ್ತಾಯಿತು, ಈ ಒಂದು ಕರ್ವಿಂದ ನಮ್ಗೆ ಏನು ಗೊತ್ತಾಯ್ತು ಅಂತ ಹೇಳಿದ್ರೆ, it gives a clue to the mechanism by which nuclear energy ಯಾವ ಥರ ರಿಲೀಸ್ ಆಯಿತು ಅನ್ನೋ ಒಂದು ನಮಗೆ ಕ್ಲಿಯರ್ ಪಿಕ್ಚರ್ ಕೊಡ್ತಾ ಹೋಗುತ್ತೆ. ಅದು ಎನರ್ಜಿ ಕ್ಯಾನ್ ಬಿ ರಿಲೀಸ್ಡ್ ಐದರ್ ಬೈ ದ ಫ್ಯೂಷನ್ ಆಫ್ ಹೆವಿ ನ್ಯೂಕ್ಲಿಯರ್ ಆರ್ ಬೈ ಫ್ಯೂಷನ್ ಆಫ್ ಲೈಟ್ ನ್ಯೂಕ್ಲಿಯರ್. ಎನರ್ಜಿ ರಿಲೀಸ್ ಆಗಿರೋದು ಫಿಷನ್ ಪ್ರೊಸೆಸಿಂಗನೂ ಆಗಿರ್ಬೋದು ಅಥವಾ ಫ್ಯೂಷನ್ ಪ್ರೊಸೆಸಿಂಗನೂ ಆಗಿರ್ಬೋದು. ಸೊ ಇದಿಷ್ಟು ನಮಗೆ ಬೈಂಡಿಂಗ್ ಎನರ್ಜಿ ಕರ್ವಿಂದ ಸಿಗೋಂಥ ಒಂದು ಇನ್ಫಾರ್ಮೇಷನ್ಗಳು. ನೆಕ್ಸ್ಟ್ ಪ್ಯಾಕಿಂಗ್ ಫ್ರ್ಯಾಕ್ಷನ್. Packing fraction means it is found that atomic mass differs from the mass number of the atom by a small value. ಸೊ ಈಗ ಅಟಾಮಿಕ್ ಮಾಸ್ ನಂಬರಿನ ಮಧ್ಯೆ ಇರುವಂಥ ಒಂದು ಸಣ್ಣ ಡಿಫ್ರೆನ್ಸ್ ಇದೆ ಅಂತ ಹೇಳಿದಾಗ ದ ಡಿವಿಯೇಷನ್ ಇಸ್ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಎ ಕ್ವಾಂಟಿಟಿ ನೋನ್ ಆಸ್ ಪ್ಯಾಕಿಂಗ್ ಫ್ರ್ಯಾಕ್ಷನ್ಸ್. ಆ ಒಂದು ಸಣ್ಣ ಡಿಫ್ರೆನ್ಸ್ ನಾವು ಯಾವ್ದ್ರಲ್ಲಿ ಹೇಳ್ತೀವಿ, ನಾವು ಸಣ್ಣ ಡಿಫ್ರೆನ್ಸ್ ಏನಿರುತ್ತೆ ಅದನ್ನು ಯಾವ್ದ್ರಲ್ಲಿ ಹೇಳ್ತೀವಿ ನಾವು, ಪ್ಯಾಕಿಂಗ್ ಫ್ರ್ಯಾಕ್ಷನ್. ಇನ್ ಟರ್ಮ್ಸ್ ಆಫ್ ಪ್ಯಾಕಿಂಗ್ ಫ್ರ್ಯಾಕ್ಷನಲ್ಲಿ ಹೇಳ್ತೀವಿ ನಾವು. ಪ್ಯಾಕಿಂಗ್ ಫ್ರ್ಯಾಕ್ಷನ್ ಇಸ್ ಡಿಫೈನ್ಡ್ ಆಸ್ ದ ರೇಷಿಯೋ ಆಫ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಅಟಾಮಿಕ್ ಮಾಸ್ ಆಫ್ ಅನ್ ಆಟಮ್ ಅಂಡ್ ಇಟ್ಸ್ ಮಾಸ್ ನಂಬರ್, ದಟ್ ಈಸ್ m minus a to its mass number a. Thus packing fraction is defined as m minus a divided by a ಅಂತ ಹೇಳ್ತೀವಿ ನಾವು. ಅಟಾಮಿಕ್ ಮಾಸ್ minus mass number divided by mass number, that gives the packing fraction. Okay, and here are some notes. ನೋಟ್ ಅಲ್ಲಿ ಒಂದಿಷ್ಟುಗಳು ಇದೆ. ಪ್ಯಾಕಿಂಗ್ ಫ್ರ್ಯಾಕ್ಷನ್ ಇಸ್ 0. ಅದಕ್ಕೆ ಕಾರ್ಬನ್ C12 ಆಟಮಿಗೆ ಪ್ಯಾಕಿಂಗ್ ಫ್ರ್ಯಾಕ್ಷನ್ 0 ಇರುತ್ತೆ. ಇಟ್ ಡಸ್ ನಾಟ್ ಮೀನ್ ದಟ್ ಇಟ್ಸ್ ಬೈಂಡಿಂಗ್ ಎನರ್ಜಿ 0. ಹಾಗಾದ್ರೆ ಬೈಂಡಿಂಗ್ ಎನರ್ಜಿ 0 ಇರಬೇಕು ಅಂತ ಏನಿಲ್ಲ, ಪ್ಯಾಕಿಂಗ್ ಫ್ರ್ಯಾಕ್ಷನ್ 0 ಆಗಿರುತ್ತೆ. ದ ಪ್ಯಾಕಿಂಗ್ ಫ್ರ್ಯಾಕ್ಷನ್ ಇಸ್ ನೆಗೆಟಿವ್ ಫಾರ್ ಎಲಿಮೆಂಟ್ಸ್ ವಿತ್ ಮಾಸ್ ನಂಬರ್ ಎ ಬಿಟ್ವೀನ್ 20 and 200. 20 ಮತ್ತು 200 ಮಾಸ್ ನಂಬರ್ ಬರುವಂಥ ಎಲ್ಲ ಒಂದು ಎಲಿಮೆಂಟ್ಸಿಗೂ ಪ್ಯಾಕಿಂಗ್ ಫ್ರ್ಯಾಕ್ಷನ್ ಏನು ಬರುತ್ತೆ, ನಮಗೆ ನೆಗೆಟಿವ್ ಬರುತ್ತೆ. ದ ಪ್ಯಾಕಿಂಗ್ ಫ್ರ್ಯಾಕ್ಷನ್ ಇಸ್ ಪಾಸಿಟಿವ್ ಫಾರ್ ಎಲಿಮೆಂಟ್ಸ್ ಎ ಬಿಯಾಂಡ್ 200. 200ಕ್ಕಿಂತ ನೆಕ್ಸ್ಟ್ ಬರೋಂಥ ಎಲ್ಲದಕ್ಕೂ ಪ್ಯಾಕಿಂಗ್ ಫ್ರ್ಯಾಕ್ಷನ್ ಏನು ಬರುತ್ತೆ, ನಮಗೆ ಪಾಸಿಟಿವ್ ಬರುತ್ತೆ. ಆಟಮ್ಸ್ ವಿತ್ ನೆಗೆಟಿವ್ ಪ್ಯಾಕಿಂಗ್ ಫ್ರ್ಯಾಕ್ಷನ್ ಆರ್ ಮೋರ್ ಸ್ಟೇಬಲ್ ದೆನ್ ದೋಸ್ ವಿತ್ ಪಾಸಿಟಿವ್ ಪ್ಯಾಕಿಂಗ್ ಫ್ರ್ಯಾಕ್ಷನ್. ನೆಗೆಟಿವ್ ಪ್ಯಾಕಿಂಗ್ ಫ್ರ್ಯಾಕ್ಷನ್ ಇರೋಂಥ ಆಟಮ್ಸ್ಗಳೇನಾಗಿರುತ್ತೆ, ಸೊ ದೋಸ್ ಆರ್ ಮೋರ್ ಸ್ಟೇಬಲ್. ಸ್ಟೆಬಿಲಿಟಿ ಜಾಸ್ತಿ ಇರುತ್ತೆ ಅದಕ್ಕೆ, ಯಾವುದಕ್ಕಿಂತ ಪಾಸಿಟಿವ್ ಪ್ಯಾಕಿಂಗ್ ಫ್ರ್ಯಾಕ್ಷನ್ ಇರೋದಕ್ಕಿಂತ. ಎ ಪಾಸಿಟಿವ್ ಪ್ಯಾಕಿಂಗ್ ಫ್ರ್ಯಾಕ್ಷನ್ ಇಂಪ್ಲೈಸ್ ಎ ಟೆಂಡೆನ್ಸಿ ಟುವರ್ಡ್ಸ್ ಇನ್ಸ್ಟೆಬಿಲಿಟಿ ವಿತ್ ದ ಎಕ್ಸೆಪ್ಷನ್ ಆಫ್ ಎಲಿಮೆಂಟ್ಸ್ ಆಫ್ ಲೋ ಅಟಾಮಿಕ್ ಮಾಸಸ್. ಅಂದರೆ ಅದಕ್ಕೆ ಸ್ಟೆಬಿಲಿಟಿ ಕಳ್ಕೊಂಡಿರುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ನ್ಯೂಕ್ಲಿಯರ್ ಎನರ್ಜಿ ಅಂತ ಹೇಳಿದರೆ ಅದರಲ್ಲಿ ನ್ಯೂಕ್ಲಿಯರ್ ಫಿಷನ್. ಸೊ ನ್ಯೂಕ್ಲಿಯರ್ ಫಿಷನ್ನು, ನ್ಯೂಕ್ಲಿಯರ್ ಫ್ಯೂಷನ್ ಇವೆಲ್ಲ ನೋಡಿ. ಸೊ ಇದರಲ್ಲಿ ಒಂಚೂರು ಕನ್ಫ್ಯೂಷನ್ ಆಯಿತು, ಫಿಷನ್ ಅಂದ್ರೇನು, ಫ್ಯೂಷನ್ ಅಂದ್ರೇನು ಅಂತ ಹೇಳಿ. So nuclear fission means it is one of the nuclear reactions which can be used to obtain a large quantity of energy. Nuclear fission is one of the nuclear reactions. Nuclear fission ಅಂದರೆ it is one of the nuclear reactions which can be used to obtain a large quantity of energy. ಲಾರ್ಜ್ ಕ್ವಾಂಟಿಟಿ ಆಫ್ ಎನರ್ಜಿನ ತಗೊಳ್ಳೋಕ್ಕೆ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಆ ಒಂದು ನ್ಯೂಕ್ಲಿಯರ್ ರಿಯಾಕ್ಷನ್ ಏನಾಗುತ್ತೆ ಅದನ್ನ ಏನು ಹೇಳ್ತೀವಿ ನಾವು, ನ್ಯೂಕ್ಲಿಯರ್ ಫಿಷನ್ ಅಂತ ಹೇಳ್ತೀವಿ ನಾವು. Thus energy obtained can be used for destructive or constructive purpose. ಆ ಎನರ್ಜಿ ಬಂದಿರೋಂಥ ಎನರ್ಜಿನ ಕನ್ಸ್ಟ್ರಕ್ಷನ್ ಪರ್ಪಸ್ಸಿಗಾರು ಯೂಸ್ ಮಾಡ್ಬೋದು ಅಥವಾ ಡಿಸ್ಟ್ರಕ್ಷನ್ ಪರ್ಪಸ್ಸಿಗಾರು ಏನು ಮಾಡ್ಬೋದು, ಯೂಸ್ ಮಾಡ್ಬೋದು. ಹಿಯರ್ ಡೆಫಿನೇಷನ್ ಆಫ್ ದ ನ್ಯೂಕ್ಲಿಯರ್ ಫಿಷನ್. ನ್ಯೂಕ್ಲಿಯರ್ ಫಿಷನ್ ಅನ್ನೋ ಡೆಫಿನೇಷನ್ ಇದೆ ನೋಡಿ ಇಲ್ಲಿ. ದ ಪ್ರೋಸೆಸ್ ಇನ್ ವಿಚ್ ಎ ಹೆವಿ ನ್ಯೂಕ್ಲಿಯಸ್ ಸ್ಪ್ಲಿಟ್ಸ್ ಇಂಟು 2 lighter nuclei of comparable masses releasing 2 or 3 neutrons and a large amount of energy is called nuclear fission ಅಂತ ಹೇಳಿ. The process in which heavy nucleus that splits up into constituent nuclei. So here 2 lighter nuclei ಏನಾಗುತ್ತೆ, ಸ್ಪ್ಲಿಟ್ ಅಪ್ ಆಗುತ್ತೆ. ಅದ್ರ ಜೊತೆಗೆ 3 ಅಥವಾ 4 2 ನಮ್ಗೆ ಏನಾಗುತ್ತೆ, ನ್ಯೂಟ್ರಾನ್ಸ್ ಏನಾಗುತ್ತೆ ನಮಗೆ ರಿಲೀಸ್ ಆಗುತ್ತೆ. ಅದ್ರ ಜೊತೆಗೆ ಹೆವಿ ಅಮೌಂಟ್ ಆಫ್ ಎನರ್ಜಿ, ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆದಾಗ ಇದನ್ನು ನಾವೇನು ಹೇಳ್ತೀವಿ, ನ್ಯೂಕ್ಲಿಯರ್ ಫಿಷನ್ ಅಂತ ಹೇಳ್ತೀವಿ.
ಸೊ ಫಿಷನ್ ಅಂತ ಹೇಳಿದ್ರೆ ಹೆವಿಯರ್ ನ್ಯೂಕ್ಲಿಯೈ ವಿಚ್ ಸ್ಪ್ಲಿಟ್ಸ್ ಅಪ್ ಇಂಟು ಟೂ ಲೈಟರ್ ನ್ಯೂಕ್ಲಿಯೈ ಅಲಾಂಗ್ ವಿತ್ ದ ಎಮಿಷನ್ ಆಫ್ ದ 3 ನ್ಯೂಟ್ರಾನ್ಸ್ 2 or 3 ನ್ಯೂಟ್ರಾನ್ಸು ಜೊತೆಗೆ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿನ ರಿಲೀಸ್ ಆಗೋದಕ್ಕೆ ನಾವೇನು ಹೇಳ್ತೀವಿ ನ್ಯೂಕ್ಲಿಯರ್ ಫಿಷನ್ ಅಂತ ಹೇಳ್ತೀವಿ. ಸಿ ವೆನ್ ಯುರೇನಿಯಂ-235 ಈಸ್ ಬೊಂಬಾರ್ಡೆಡ್ ವಿತ್ ಎ ನ್ಯೂಟ್ರಾನ್, ಯುರೇನಿಯಂ-235ನ ನಾವು ನ್ಯೂಟ್ರಾನಿಂದ ಏನು ಮಾಡ್ತೀವಿ ನಾವು ಬೊಂಬಾರ್ಡ್ ಮಾಡಿದಾಗ ಇಟ್ ಕ್ಯಾಪ್ಚರ್ಸ್ ದ ನ್ಯೂಟ್ರಾನ್ ಫಾರ್ಮಿಂಗ್ ಆ್ಯನ್ ಅನ್ಸ್ಟೇಬಲ್ ಕಾಂಪೌಂಡ್ ನ್ಯೂಕ್ಲಿಯಸ್ ಯುರೇನಿಯಂ-236 ಅಲ್ವಾ. 0n1 ಅಂತ ಹೇಳಿದಾಗ ಯುರೇನಿಯಂ-235 ಇದೆ ಅಂತ ಹೇಳಿದಾಗ ಸೊ ನೆಕ್ಸ್ಟ್ ಏನಾಯ್ತಲ್ಲಿ ಯುರೇನಿಯಂ ಕಾಂಪೌಂಡ್ ನ್ಯೂಕ್ಲಿಯಸ್ ಏನಾಯಿತು 236 ಆಯಿತು. ದ ಕಾಂಪೌಂಡ್ ನ್ಯೂಕ್ಲಿಯಸ್ ಸ್ಪ್ಲಿಟ್ಸ್ ಅಪ್ ಇಂಟು 2 ಫ್ರಾಗ್ಮೆಂಟ್ಸ್ ದಟ್ ಈಸ್ Ba141 ಆ್ಯಂಡ್ Kr krypton 92 of comparable mass. In addition, 3 neutrons are released together with a large amount of energy. This reaction can be represented by the equation. ಇಲ್ಲಿ ನೋಡಿ, ಇಲ್ಲಿ ಯುರೇನಿಯಂ-235 ಜೊತೆಗೆ ಒಂದು ನ್ಯೂಟ್ರಾನ್ನ ಬೊಂಬಾರ್ಡ್ ಮಾಡಿದಾಗ 236 92 ಯುರೇನಿಯಂ-236 ಕಾಂಪೌಂಡ್ ನ್ಯೂಕ್ಲಿಯಸ್ ಬಂತು. ಈ ಕಾಂಪೌಂಡ್ ನ್ಯೂಕ್ಲಿಯಸ್ ಫಿಷನ್ ಆದಾಗ ಒಂದು ಬೇರಿಯಂ ನ್ಯೂಕ್ಲಿಯೈ, ಇನ್ನೊಂದು ಕ್ರಿಪ್ಟಾನು ಪ್ಲಸ್ 3 ನ್ಯೂಟ್ರಾನು ಪ್ಲಸ್ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ, ದಟ್ ಈಸ್ ಕಾಲ್ಡ್ ಅಸ್ ಫಿಷನ್ ಅಂತ ಹೇಳ್ತೀವಿ. ಸೊ ದ ಎನರ್ಜಿ ರಿಲೀಸ್ಡ್ ಯೂಶ್ವಲಿ appears in the form of kinetic energy of fission fragments and neutrons. Some of the energy is also released in the form of gamma rays, heat energy and light energy. ಸೊ ಎನರ್ಜಿ ರಿಲೀಸ್ ಆಗಿರೋದು ಯಾವುದಾದ್ರಲ್ಲಿ ಗಾಮಾ ರೇಯಲ್ಲಿರ್ಬೋದು, ಹೀಟ್ ಎನರ್ಜಿಯಲ್ಲಿರ್ಬೋದು ಅಥವಾ ಲೈಟ್ ಎನರ್ಜಿಲಿರ್ಬೋದು. ಡ್ಯೂರಿಂಗ್ ಫಿಷನ್ ಟೆಂಪರೇಚರ್ ಆ್ಯಂಡ್ ಪ್ರೆಷರ್ ಬಿಕಮ್ ವೆರಿ ಹೈ. ಈ ಒಂದು ಫಿಷನ್ ಪ್ರೊಸೆಸ್ಸಲ್ಲಿ ಟೆಂಪರೇಚರ್ ಮತ್ತು ಪ್ರೆಷರ್ ಏನಾಗುತ್ತೆ, ಇಟ್ ಈಸ್ ವೆರಿ ಹೈ. Further, the fission fragments are usually radioactive and decay to stable products emitting gamma rays and beta rays. ಸೊ ಈ ಒಂದು ಫಿಷನ್ ಆದಮೇಲೆ ಬಂದಿರೋಂಥ ಏನು ಫ್ರಾಗ್ಮೆಂಟ್ಸ್ ಇರುತ್ತೆ, ಫ್ರಾಗ್ಮೆಂಟ್ಸ್ ಆರ್ ಯೂಶ್ವಲಿ ಇವು ಕೂಡ ಏನಾಗಿರುತ್ತೆ ರೇಡಿಯೋ ಆ್ಯಕ್ಟಿವ್ ಆಗಿರುತ್ತೆ. ಆ್ಯಂಡ್ ದ ಡಿಕೆ ಟು ಸ್ಟೇಬಲ್ ಪ್ರಾಡಕ್ಟ್ಸ್, ಸ್ಟೇಬಲ್ ಪ್ರಾಡಕ್ಟ್ಸಾಗಿ ಏನಾಗ್ತಾ ಹೋಗುತ್ತೆ, ಡಿಕೆ ಆಗ್ತಾ ಹೋಗುತ್ತೆ. ಅದು ಎಮಿಟಿಂಗ್ ಗಾಮಾ ರೇಸ್ ಮತ್ತು ಬೀಟಾ ರೇಸ್, ಗಾಮಾ ಮತ್ತು ಬೀಟಾ ರೇಸ್ನ ಎಮಿಟ್ ಮಾಡಿಕೊಂಡು ಸ್ಟೇಬಲ್ ನ್ಯೂಕ್ಲಿಯಸ್ ಆಗಿ ಏನಾಗ್ತಾ ಹೋಗುತ್ತೆ, ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಇನ್ ದಿಸ್ ರಿಯಾಕ್ಷನ್ ಎ ಮಾಸ್ ಡಿಫೆಕ್ಟ್ ಆಫ್ 0.216 ಅಟೋಮಿಕ್ ಮಾಸ್ ಯೂನಿಟ್ ಆಕರ್ಸ್. ದಿಸ್ ಈಸ್ ಈಕ್ವಲೆಂಟ್ ಟು ಎನರ್ಜಿ ಆಫ್ ಅಬೌಟ್ 200 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ವಿಚ್ ಇಸ್ ರಿಲೀಸ್ಡ್. ಮಾಸ್ ಡಿಫೆಕ್ಟ್ ಎಷ್ಟು ಬಂತು ನಮಗೆ, ಡೆಲ್ಟಾ ಎಮ್ ಅನ್ನೋದು ಏನು ಬರುತ್ತೆ ನಮಗೆ 0.216 ಅಟಾಮಿಕ್ ಮಾಸ್ ಯೂನಿಟ್ ಬಂತು. ಇದು ಈ ಒಂದು ಮಾಸ್ ಡಿಫೆಕ್ಟು ಯಾವುದಕ್ಕೆ ಈಕ್ವಲ್ ಆಗುತ್ತೆ, ಎಷ್ಟು ಎನರ್ಜಿ ರಿಲೀಸ್ ಆಗಿರುತ್ತೆ, ಈಕ್ವಲ್ ಆಗಿರುತ್ತೆ 200 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ಗೆ ಏನಾಗಿರುತ್ತೆ, ಎನರ್ಜಿ ರಿಲೀಸ್ ಆಗಿರೋಂಥ ಎನರ್ಜಿಗೆ ಈಕ್ವಲ್ ಆಗಿರುತ್ತೆ. ಓಕೆ, ದಟ್ ಈಸ್ ಅಬೌಟ್ ದ ನ್ಯೂಕ್ಲಿಯರ್ ಫಿಷನ್. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ನ್ಯೂಕ್ಲಿಯರ್ ಚೈನ್ ರಿಯಾಕ್ಷನ್, ನ್ಯೂಕ್ಲಿಯರ್ ಫಿಷನ್ ಅಂದರೆ ಏನು ಅಂತೇಳಿ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು.